ಚಿಂತಾಮಣಿ ನಗರದ ಹೊರವಲಯದ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಮಾಡಿಕೆರೆ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು. ರಥೋತ್ಸವದ ಅಂಗವಾಗಿ ದೇವಾಲಯವನ್ನ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ಮೂರ್ತಿಯನ್ನ ಮಂಗಳವಾದ್ಯ ಮತ್ತು ವೇದಘೋಷಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಕರೆತಂದು ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಥದಲ್ಲಿ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡುತ್ತಿದ್ದಂತೆ ಭಕ್ತರ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು. ಅರ್ಚಕ ವೃಂದ ಮತ್ತೊಮ್ಮೆ ರಥದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಯನ್ನ ನೆರವೇರಿಸಿದ್ದಾರೆ. ದೇವಾಲಯದ ಧರ್ಮದರ್ಶಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಸಾವಿರಾರು ಭಕ್ತರು ಅವರೊಂದಿಗೆ ಕೈ ಜೋಡಿಸಿ ರಥವನ್ನ ಎಳೆದು ಪುನೀತರಾದರು. ತೇರಿಗೆ ಬಾಳೆಹಣ್ಣು ದವನವನ್ನ ಸಮರ್ಪಿಸಿದ್ದಾರೆ. ನಂತರ ದೇವಾಲಯದ ಸುತ್ತಲೂ ಹಾಗೂ ಗ್ರಾಮದ ಜೋಡಿ ವೃತ್ತದಲ್ಲಿ ರಥ ಸಂಚರಿಸಿತು. ಸಾವಿರಾರು ಭಕ್ತರು ರಥವನ್ನ ಎಳೆದು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ನಮ್ಮ ಹೆಸರು ಪ್ರಧಾನ ಅರ್ಚಕರು ನಾರಾಯಣರಾವ್ ಅಂತ. ನಾನು ಬಂದು ಇಲ್ಲಿಗೆ 16 ವರ್ಷ ಆಯಿತು. ಮೂಲತಃ ಮೊದಲು ಇಲ್ಲಿ ಇವತ್ತಿನ ದಿನ ಈ ಜನಜಾತ್ರೆ ಸೇರಬೇಕಂದ್ರೆ ಕಾರಣ ಮೂಲಸ್ಥಾನ ಮಹಾಲಕ್ಷ್ಮಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದು. ಆಮೇಲೆ ತದನಂತರ ಇದನ್ನೆಲ್ಲ ದೇವಾಲಯ ನಿರ್ಮಾಣ ಮಾಡಿದ್ರು ಗ್ರಾಮಸ್ಥರು. ಸುತ್ತಮುತ್ತ ಭಕ್ತಾದಿಗಳೆಲ್ಲ ಸೇರಿ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದಾರೆ. ಕಾರಣ ಏನಂದರೆ ಮೊದಲನೇದಾಗಿ ಮಹಾಲಕ್ಷ್ಮಿ ಮಾತ್ರ ಸ್ಥಾಪನೆಯಾಗಿದ್ದಿಲ್ಲಿ. ಕೆಲವು ಜನಕ್ಕೆ ಇಷ್ಟಾರ್ಥವನ್ನು ನೆರವೇರಿಸ್ತಾ ತಾಯಿ ಬಂದಿದ್ದಾಳೆ. ಸಂತಾನ ಇಲ್ಲದಿದ್ದವ್ರಿಗೆ ಸಂತಾನ, ಮತ್ತು ವಿವಾಹವಿಲ್ಲದಿದ್ದವ್ರಿಗೆ ವಿವಾಹ. ಅದರಲ್ಲಿ ಮಹಾವಿಷ್ಣು ಏನು ಮೋಕ್ಷ ನಾರಾಯಣ ಬಲಿ ಇಂಥವೆಲ್ಲಕ್ಕೆ ಘಾಟಿ ಕುಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗ್ತಾರೆ. ಅದ್ಯಾವುದೋ ಸ್ವಲ್ಪ ಲಕ್ಷಗಳು ಖರ್ಚು ಮಾಡಿ ಹೋಗೋಕ್ಕಿಂತ ಸಣ್ಣ ಪುಟ್ಟ ಒಂದು 11 ರೂಪಾಯಿ ಮುಡುಪಲ್ಲಿ ಇಲ್ಲಿ ಪ್ರಾಯಶ್ಚಿತ್ತ ಆಗ್ತಾ ಇರುತ್ತೆ. ಆದ್ದರಿಂದ ದಾವಣಗೆರೆ, ಬಾತಿ ಮತ್ತು ಕಡಪ, ರಾಯಚೋಟಿ ಆ ಕಡೆಯಿಂದೆಲ್ಲ ಪ್ರತಿ ಮಂಗಳವಾರ, ಸೋಮವಾರ, ಅಮಾವಾಸ್ಯೆ, ಪೌರ್ಣಮಿ ಈ ಥರ ಇಲ್ಲಿ ಎಲ್ಲ ಕವಡೆಶಾಸ್ತ್ರ ಅಂತ ನೋಡ್ತೀವಿ ಬರ್ತಾರೆ. ಆ ಭಗವಂತ ಅವರು ನಂಬ್ಕೊಂಡು ಬರೋ ಒಂದು ಮುಡುಪಿಂದ, ಮನೆಯಿಂದ ತರೋ ಅಂಥ ಮುಡುಪಿಂದ ಅವರಿಗೆ ಭಗವಂತ ಎಷ್ಟೋ ಜನಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾನೆ, ಫಲವನ್ನು ನೀಡಿದ್ದಾನೆ. ಹಾಗೆ ಮಹಾಲಕ್ಷ್ಮಿ ಕೆಲವೊಂದು ವರ್ಷಗಳ ಹಿಂದೆ ಮೂಲಸ್ಥಾನ ಆದ್ದರಿಂದ ಬರ್ತಾ ಬರ್ತಾ ಜನಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಭಕ್ತಾದಿಗಳಿಗೆ ನೆರವೇರಿಸಿದ್ರಿಂದ, ಹಾಗೆ ಭಕ್ತಾದಿಗಳ ಕನಸಿನಲ್ಲಿ ಹೋಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಮಹಾಗಣಪತಿ ಈಗ ಇದು 24ನೇ ಬ್ರಹ್ಮರಥೋತ್ಸವ ನಡೀತಾ ಇದೆ. ರಥೋತ್ಸವದ ಮೆರವಣಿಗೆಯಲ್ಲಿ ಮಂಗಳವಾದ್ಯ, ತಮಟೆ ವಾದ್ಯ, ಕೋಲಾಟ, ಫಂಡರಿ, ಭಜನೆ, ಜಾನಪದ ಕಲಾ ತಂಡಗಳು ಸೇರಿದಂತೆ ಹಲವಾರು ಜಾನಪದ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಿದ್ದವು. ರಾತ್ರಿ ಶ್ರೀಕೃಷ್ಣ ಪಾಂಡವ ವಿಜಯಂ ಪೌರಾಣಿಕ ನಾಟಕದ ಪ್ರದರ್ಶನ ಭಕ್ತರ ಮನತಣಿಸಿತು.
ಚಿಂತಾಮಣಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಸಾವಿರಾರು ಮಂದಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನ ವಿತರಣೆ ಮಾಡಲಾಯಿತು. ಆಗಮಿಸಿದ್ದ ಭಕ್ತರಿಗೆ ದೇವಾಲಯದಿಂದ ಅನ್ನದಾಸೋಹವನ್ನ ಏರ್ಪಡಿಸಲಾಗಿತ್ತು. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.